ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಗರ್ಭಗುಡಿಯಲ್ಲಿ ಹೆಣ ಇದೆ ಅಂತ ಹೇಳಿದ್ರೆ ಅಗೀತೀರಾ ಅಂತ ಹೇಳಿ ಬಿಜೆಪಿ ಶಾಸಕ ಟಿ.ಎಸ್. ಶ್ರೀವತ್ಸ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತಹ ಅವರು ಕಾಂಗ್ರೆಸ್ ಸರ್ಕಾರ ಯಾರನ್ನು ಕೇಳಿ ಎಸ್ಐಟಿ ರಚನೆ ಮಾಡಿದೆ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಸಹಾನುಭೂತಿಯಿಂದಾಗಿ ಇಷ್ಟೆಲ್ಲ ನಡೀತಾ ಇದೆ ಅನ್ನುವಂತ ಆರೋಪ. ಧರ್ಮಸ್ಥಳ ಕೇಸ್ ಬಗ್ಗೆ ನಿಮಗೆ ಯಾಕೆ ಇಷ್ಟು ಮುತುವರ್ಜಿ ಅಂತ ಕೂಡ ಪ್ರಶ್ನೆ ಹಾಕಿದ್ರು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವವರ ವಿರುದ್ಧ ನಿಲ್ತೇವೆ ಅಂತ ಕೂಡ ಹೇಳಿದ್ದಾರೆ. ಅಲ್ಲ, ಧರ್ಮಸ್ಥಳದ ಪ್ರಕರಣದಲ್ಲಿ ಸೌಜನ್ಯ ಅದು ಏನು ಕೊಲೆ ಆಗಿದೆ ಅಂತ 12 ವರ್ಷದ ಕೇಸ್ ಹೇಳ್ತಾ ಇದ್ದಾರೆ. ಅದರ ಸತ್ಯಾಸತ್ಯತೆ ಹೊರಗೆ ಬರಬೇಕು, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಆದರೆ ಅದರ ನೆಪದಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ತಿರುವಂತ ರೀತಿಯನ್ನ ನಾವು ಖಂಡಿಸ್ತಾ ಇದ್ದೀವಿ. SIT ತನಿಖೆ ಮಾಡಬೇಕು ಅಂತ ಯಾರು ಹೇಳಿದ್ರು? ಯಾರು ಆ ಅನಾಮಿಕ? ಒಂದೊಂದು ದಿವಸ ಒಂದೊಂದು ರೀತಿಯ ಹೆಸರಿನಲ್ಲಿ 8 ಗಂಟೆ ಕಾಲ SIT ಜೊತೆ ಇದ್ದು ಆಮೇಲೆ ಅವನೆಲ್ಲೋ ಹೋಗ್ತಾನೆ. ಯಾರು ಅವನಿಗೆ ಡೈರೆಕ್ಷನ್ ಕೊಡ್ತಿರೋದು? ಯಾರ ಮಾತಿನ ಮೇಲೆ 12 ಅಡಿ 20 ಅಡಿ ಆಳವನ್ನ ತೆಗಿತಾ ಇದ್ದಾರೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ವಿಕ್ರಮ್ ಅವ್ರ ಬೇತಾಳ ಕಥೆಯನ್ನ ಓದಿದ್ ನೆನಪು. ಅದರಲ್ಲಿ ಬೆನ್ನ ಮೇಲೆ ಹೆಣ ಹಾಕೊಂಡು ಒಬ್ಬನೇ ಹೋಗಿ ಎಸಿತಿದ್ದ ಅಂತ. ಇವನು ಒಬ್ಬನೇ ಹೋಗಿ ಎಸೆಯಕ್ ಆಗ್ತಾ ಇದ್ದ? ಹಳ್ಳ ಇವನೊಬ್ಬನೇ ತೋಡ್ತಾ ಇದ್ದ. ಅದು ತೋಡಿದ್ರೆ 10 ಅಡಿ ತೋಡಕ್ಕಾಗತ್ತ? ಯಾರು ತೋಡ್ಬೇಕು ಅಂದ್ರೆ 6 ಅಡಿ 3 ಅಡಿ ಪ್ಲಸ್ 6 ಅಡಿ ಡೆಪ್ತ್ ಅಂತ ಗೊತ್ತಿರುವಂತ ಸಂಗತಿ. ಅಂತದ್ರಲ್ಲಿ ಇವನು 20 ಅಡಿ ಹೇಳಿದ್ರೆ 20 ಅಡಿ ತೋಡ್ತಾ ಇದ್ದಾರೆ ಪೊಲೀಸರು. SIT ರಚನೆ ಮಾಡಬೇಕು ಅಂತ ಕೊಟ್ಟವ್ರು ಯಾರು? ಹೌದು, 194 ಇದ್ರ ಪ್ರಕಾರ ಹೇಳಿಕೆ ಕೊಟ್ಟಿದ್ದಾನೆ ಅಂತ. ಜಡ್ಜ್ ಏನಾದರೂ SIT ತನಿಖೆ ಮಾಡು ಅಂತ ಹೇಳಿದ್ಯಾ? ಲೋಕಲ್ ಪೊಲೀಸರ